ಹಾಯ್ ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ಬಂಗಾರಪೇಟೆ ತಾಲೂಕಿನಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಿಗೆ ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ ಹೇಳಿ ಬಂಗಾರಪೇಟೆ ಟೌನ್ ಅಲ್ಲಿ ದಾದಾಗಿರಿ ಮಾಡೋದ್ರ ಮುಖಾಂತರ, ರೌಡಿಸಂ ಮಾಡೋದ್ರ ಮುಖಾಂತರ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರ್ತಕ್ಕಂಥ ಪೊಲೀಸರನ್ನು ಬಳಸ್ಕೊಂಡು ಅಂಗಡಿಗಳು ಯಾರ್ಯಾರು ಬಂದ್ ಮಾಡಿಲ್ಲ ಅದನ್ನ ವಿಡಿಯೋ ಮಾಡಿ ನಮ್ಗೆ ಕಳಿಸಿ ಪರ್ಮನೆಂಟ್ ಆಗಿ ನಾವು ಅಂಗಡಿಗಳನ್ನ ಮುಚ್ಚಿಸ್ತೀರಿ, ಯಾವುದೇ ಕಾರಣಕ್ಕೆ ಇನ್ನು ಮುಂದೆ ಓಪನ್ ಮಾಡಕ್ ಬಿಡಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಶಾಸಕರು ಹೇಳಿ ಕಳಿಸಿ ಇವತ್ತು ಪೊಲೀಸರು ಅದರಲ್ಲಿ ಶಾಮೀಲಾಗಿ ಇವತ್ತು ಬಂದ್ ಮಾಡಿಸಿರ್ತಕ್ಕಂಥದ್ದು ನೋಡಿದ್ರೆ ಬಂಗಾರಪೇಟೆಯಲ್ಲಿ ಯಾರು ತೀರೋಗಿಲ್ಲ. ಗಣ್ಯ ವ್ಯಕ್ತಿಗಳು, ನಾನು ಬದುಕಿದ್ದೀನಿ, SN ಬದುಕವ್ರೆ, XMLA ಎಲ್ಲಾರು ಬದುಕಿದಿರಿ, ಯಾರು ಸ್ವತಂತ್ರ ಹೋರಾಟಗಾರರು ಯಾರು ತೀರೋಗಿಲ್ಲ ಇಲ್ಲಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ಶಾಸಕರಿಗೆ ಇವರಿಗೆ ಮಂತ್ರಿಗಿರಿ ಕೊಟ್ಟಿಲ್ಲ ಅಂದ್ರೆ ಅವರು ಗಲಾಟೆ ಮಾಡ್ಬೇಕಾಗಿರೋದು, ಬಂದ್ ಮಾಡ್ಬೇಕಾಗಿರೋದು, ಬೀಗ ಹಾಕ್ಬೇಕಾಗಿರ್ತಕ್ಕಂಥದ್ದು ಬೆಂಗಳೂರಲ್ಲಿರ್ತಕ್ಕಂಥ ಅವ್ರ ಕಾಂಗ್ರೆಸ್ ಆಫೀಸ್ನ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಕಚೇರಿಗೆ ಹೋಗಿ ಅಲ್ಲಿ ಬಂದ್ ಮಾಡ್ಬೇಕು, ಧರಣಿ ಮಾಡ್ಬೇಕು. ಅದು ಬಿಟ್ಟು ಈಗಾಗಲೇ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರಗಾಲ ಜಾಸ್ತಿ ಆಗಿ ರೈತರು ತೊಂದರೆಯಲ್ಲಿದ್ದಾರೆ, ಮಳೆ ಬರ್ತಾ ಇಲ್ಲ, ಬೋರ್ಗಳಲ್ಲಿ ನೀರುಗಳು ಖಾಲಿ ಆಗಿದೆ, ಹಾಕಿರ್ತಕ್ಕಂಥ ಬೆಳೆಗಳಿಗೆ ಸರಿಯಾಗಿ ನೀರಿಲ್ಲ, ಒಣಗ್ತಾ ಇದಾವೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ರಸ್ತೆಗಳಲ್ಲಿ ಟೈರು ಇನ್ನೊಂದು ಮತ್ತೊಂದು ಹಂಚಿದ್ರೆ ಏನಾದ್ರು ಮಾಡಿದ್ರೆ ಬಂದು ಪೊಲೀಸರು ಕೇಸ್ ಹಾಕ್ತೀರಿ, ಅದಾಗ್ತೀರಿ, ಇದಾಗ್ತೀರಿ ಅಂತಾರೆ. ಆದ್ರೆ ಅವರಲ್ಲಿ ಕೆಲವರು ಪೇಮೆಂಟ್ ಗುಂಡಾಗ್ಲಿದ್ದಾರೆ, ಅವ್ರ ಚೇಲಾಗಳು, ಅವ್ರನ್ನ ಇಟ್ಕೊಂಡು ಎಲ್ಲಾ ಕಡೆ ಹೋಗಿ ಬಂದ್ ಮಾಡಿಸ್ತಾ ಇರ್ತಕ್ಕಂಥ ನೋಡಿದ್ರೆ ದಯವಿಟ್ಟು ನಾನು ಬಂಗಾರಪೇಟೆ ಜನತೆಗೆ ನಾನು ಹೇಳೋದಿಷ್ಟೇ, ಎಲ್ಲಾರು ಯಾರ್ಯಾರು ಅಂಗಡಿ ಮಾಲೀಕರಿದ್ದೀರಿ, ಯಾರ್ಯಾರು ಹೊಟ್ಟೆ ಪಾಡ್ಕೋಸ್ಕರ ನೀವು ಇವತ್ತು ವ್ಯಾಪಾರ ಮಾಡ್ತಾ ಇದ್ರಿ, ಇವ್ರಿಗೆಲ್ಲ ಹೇಳೋದಷ್ಟೇ, ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು SN ನಾರಾಯಣಸ್ವಾಮಿ ಅವ್ರಿಗೆ ನಿಮ್ಮನ್ನೇನ್ ನೀವು ಮಾರ್ಕೊಂಡಿಲ್ಲ. ಈ ದೇಶಕ್ಕೆ ಸ್ವತಂತ್ರ ಬಂದು 77-78 ವರ್ಷ ಆಗೋಯ್ತು. ಆದ್ರೆ ನೀವು ಇಲ್ಲಿ ಭಯ ಬೀಳಂತವುದು, ಇವ್ರ ಬೆದರಿಕೆಗಳಿಗೆ ಅಂಜಂತವ್ದು, ಇದನ್ನೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ನೀವು ಅಂಗಡಿಗಳು ಇವತ್ತೇ ಓಪನ್ ಮಾಡ್ಬೇಕು. ಈಗ್ಲೇ ನಾವಿಲ್ಲೇ ಇರ್ತೀರಿ ಬಂಗಾರಪೇಟೆಯಲ್ಲಿ, ಅದ್ ಯಾರು ಬರ್ತಾರೋ ನಿಮ್ಮನ್ನ ತಡೆಯಕ್ಕೆ ನಾವು ನೋಡ್ತೀರಿ. ನಾನು ಅದಕ್ಕೆ DYSP ಲಕ್ಷ್ಮಣವ್ರಿಗೆ ಫೋನ್ ಮಾಡಿದ್ದೆ, ಸರ್ಕಲ್ ಇನ್ಸ್ಪೆಕ್ಟರ್ಗೂ ಫೋನ್ ಮಾಡಿದ್ದೆ. ಈಗ್ಲೇ ಅನೌನ್ಸ್ ಮಾಡಿ, ಈ ಬಂದು ಯಾರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು, ನೀವು ಬಂದ್ ಮಾಡೋದ್ರಿಂದ ಬಂಗಾರಪೇಟೆ ಜನಕ್ಕೆ ಏನಾದ್ರೂ ಅನುಕೂಲ ಆಗುತ್ತಾ? ಇವತ್ತು ಬಂಗಾರಪೇಟೆ ಜನಕ್ಕೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಈ ಸ್ಥಳೀಯ ಶಾಸಕರನ್ನ ಪರ್ಮನೆಂಟ್ ಆಗಿ ಮನೆಗೆ ಕಳ್ಸೋಂತ ಟೈಮು ಮುಂದಿನ ದಿನಗಳಲ್ಲಿ ಬರುತ್ತೆ. ಅದಕ್ಕೋಸ್ಕರ ಈ ಅಂಗಡಿಗಳನ್ನ ಓಪನ್ ಮಾಡಿಸೋವರ್ಗುನು ಈ ಪೊಲೀಸ್ ಇಲಾಖೆಯವರು ಬಂದಿಲ್ಲ, ಅನೌನ್ಸ್ ಮಾಡಿ ಓಪನ್ ಮಾಡಿಸಿಲ್ಲ ಅಂದ್ರೆ ನಾವು ಆ ಸರ್ಕಲ್ ಅಲ್ಲಿ ನಾವು ರೋಡ್ ಬಂದ್ ಮಾಡ್ತೀರಿ. ಅದಕ್ಕೋಸ್ಕರ ಈಗಾಗ್ಲೇ ನಾವು ಪೊಲೀಸ್ ಇಲಾಖೆಯವ್ರಿಗೆ ಹೇಳಿದಿರಿ, ಇಲ್ಲಿ ಯಾರ್ಯಾರು ಬಂದು ರೌಡಿಸಂ ಮಾಡಿ ರಸ್ತೆಗಳಲ್ಲಿ ಟೈರ್ಗಳಿಗೆ ಬೆಂಕಿ ಇಕ್ಕಿ ಬೆದರಿಸಿ ಇನ್ನೊಂದು ಮತ್ತೊಂದು ಮಾಡಿ ಬಂದ್ ಮಾಡಿದ್ದಾರೆ, ಅದೆಲ್ಲ ನಾನು ಮಾಧ್ಯಮಗಳಲ್ಲಿ ನೋಡಿದ್ದೀನಿ, ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದೀನಿ. ಅವ್ರ ಮೇಲೆ KGF SP ಅವರು ಇರ್ಬೋದು, DSP ಇರ್ಬೋದು, ಸ್ಥಳೀಯವಾಗಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ಸುಮೋಟೋ ಕೇಸು ಬುಕ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. SN ನಾರಾಯಣಸ್ವಾಮಿ ಅವರೇ, ನಿಮ್ಮಿಂದ ಬಂಗಾರಪೇಟೆ ಜನಕ್ಕೆ ತುಂಬಾನೇ ತೊಂದರೆ ಆಗ್ಬಿಟ್ಟಿದೆ. ಇದ್ರಾಗ್ಲೂ ಎಲ್ಲೂನು 30-40 ಸೈಟ್ ಬಡವ್ರ ಕಂಚನ ಅಂದ್ರೂ ಅದನ್ನ ಇಟ್ಕೊಂಡಿಲ್ಲ. ಎಲ್ಲಾ ಕಡೆನು ಇಲ್ಲೆಲ್ಲ ಬಂದ್ ಮಾಡ್ಬಿಟ್ಟು ನಿಮ್ SN ರೆಸಾರ್ಟ್ ಅಲ್ಲಿ ಬಾರ್ ಓಪನ್ ಆಗೈತೆ, ಚೌಟ್ರಿ ಓಪನ್ ಆಗೈತೆ, ಹೋಟ್ಲ್ ಓಪನ್ ಆಗೈತೆ, ಏನು ನಿಮ್ SN ಸಿಟಿಯಲ್ಲೂ ಅಂಗಡಿಗಳು ಅವು ಇವು ಎಲ್ಲ ಓಪನ್ ಮಾಡ್ಕೊಂಡಿದ್ದೀರಿ, ಎಲ್ಲ ಮಾಡ್ಕೊಂಡಿದ್ದೀರಿ. ಅದಕ್ಕೋಸ್ಕರ ನಿಮ್ಮ ಆಫೀಸನ್ನು, ಕಾಂಗ್ರೆಸ್ ಆಫೀಸನ್ನು ಓಪನ್ ಮಾಡ್ಕೊಂಡಿದ್ದೀರಿ. ನಿಮ್ಗೊಂದು ಕಾನೂನು, ಬಂಗಾರಪೇಟೆ ತಾಲೂಕಲ್ಲಿ ಇರ್ತಕ್ಕಂಥ ಒಂದೊಂದು ಕಾನೂನಲ್ಲ. ಯಾರ್ಯಾರ ನಿಮ್ಮ ಹತ್ರ ಅಡ್ಜಸ್ಟ್ ಆಗ್ಬೋದು, ಬಂಗಾರಪೇಟೆ ಜನ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಇವತ್ತು ನೀವೇನ್ ಮಾಡ್ತಾ ಇದ್ದೀರಿ, ಇದು ತೊಗ್ಲಕ್ ದರ್ಬಾರ್ ನೀವು ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಕೂಡ್ಲೆ ಅಂಗಡಿ ಮಾಲೀಕರು ಯಾರ್ಯಾರು
ನಮ್ಮ ವರ್ತಕರ ಸಂಘದವರಿದ್ದೀರಿ, ದಯವಿಟ್ಟು ನೀವು ಕೂಡಲೇ ನೀವು ಓಪನ್ ಮಾಡಿ ಕೂಡಲೇ ಬಂದು SP ಅವರು, DYSP ಅವರು, ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ಎಲ್ಲ ಬಜಾರ್ ಸ್ಟ್ರೀಟ್ ಅಲ್ಲಿ ಹೋಗಿ ಅನೌನ್ಸ್ ಮಾಡೋದ್ರ ಮುಖಾಂತರ ಅಂಗಡಿಗಳು ಓಪನ್ ಮಾಡ್ಬೇಕು ಅಂತ ಹೇಳಿ ಓಪನ್ ಮಾಡಿಸೋವರೆಗೂ ನಾವು ಆ ಸರ್ಕಲ್ ಅನ್ನ ಬಂದ್ ಮಾಡ್ತೀರಿ ಅಂತ ಹೇಳಿ ನಾನು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಮುಖ್ಯಮಂತ್ರಿಗಳಿಗೂ ಹೇಳೋದಷ್ಟೇ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಇಂಥ ನಾಲಾಯಕ ಶಾಸಕರುಗಳನ್ನ ಇಟ್ಕೊಂಡು ನೀವು ಬಂಗಾರಪೇಟೆಯಲ್ಲಿ ಇರ್ತಕ್ಕಂಥ ವರ್ತಕರಿಗೆ ದಿನ ಕೂಲಿ ಮಾಡ್ಕೊಂಡು ಏನೋ ಹೊಟ್ಟೆ ಪಾಡಕ್ಕೋಸ್ಕರ ಸಣ್ಣ ಪುಟ್ಟ ಅಂಗಡಿಗಳು ಇಟ್ಕೊಂಡಿರ್ತಕ್ಕಂಥವ್ರಿಗೂ ಇವತ್ತು ತೊಂದರೆ ಕೊಡ್ತಾ ಇದಾರಲ್ಲ, ದಯವಿಟ್ಟು ಇಂಥ ಶಾಸಕರು ನಿಮ್ ಪಾರ್ಟಿಯಲ್ಲಿ ಇರ್ಬೇಕಾ? ದಯವಿಟ್ಟು ಯೋಚನೆ ಮಾಡಿ. DK ಶಿವಕುಮಾರ್ ಅವರೇ, BK ಹರಿಪ್ರಸಾದ್ ಅವರೇ, ಒಂದ್ ಕಡೆ ನಮ್ಮ ವಿಜೇಂದ್ರನವರು ಬರ ಅಧ್ಯಯನಕ್ಕೆ ಅಂತ ಹೇಳಿ ಎಲ್ಲಾ ಕಡೆ ಹೋಗಿ ಎಲ್ಲ ಅಧ್ಯಯನ ಮಾಡಿ ಏನೇನ್ ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿ ಕೂಡ್ಲೆ ಅವ್ರ ಪರಿಹಾರ ಕೊಡ್ಬೇಕಂತ ಹೇಳಿ ಓಡಾಡ್ತಾ ಇದ್ರು ಇಡೀ ರಾಜ್ಯದಲ್ಲಿ. ನಮ್ಮ ಅಶೋಕಣ್ಣವರೆಲ್ಲ ಇಲ್ಲಿ ಬಂಗಾರಪೇಟೆಯಲ್ಲಿ ತೊಗ್ಲಕ್ ದರ್ಬಾರ್ ಮಾಡ್ತಾ ಇರ್ತಕ್ಕಂಥ ಈ SN ನಾರಾಯಣಸ್ವಾಮಿ ಅವರು ಇವತ್ತು ಅವರ ಬೆಂಬಲಿಗರನ್ನ ಬಿಟ್ಟು ಇವತ್ತು ಅಂಗಡಿಗಳನ್ನ ಏನ್ ಬಂದ್ ಮಾಡಿಸಿದರೆ ಇದು ನಿಜಕ್ಕೂ ಖಂಡನೀಯ. ಇನ್ನು ಮುಂದೆ ಯಾವತ್ತೂ ಈ ತರ ಅಂಗಡಿಗಳ ಮಾಲೀಕರಿಗೆ ತೊಂದರೆ ಕೊಡಂತವುದು, ಗ್ರಾಹಕರಿಗೆ ತೊಂದರೆ ಕೊಡಂತವುದು, ಏನೇನೋ ಕಷ್ಟಪಟ್ಟು ಬಡತನದಲ್ಲಿ ಇರ್ತಕ್ಕಂತ ಎಲ್ಲರಿಗೂ ಇವತ್ತು ತರಕಾರಿ ಬೆಳ್ತಿರ್ತಾರೆ, ಸೊಪ್ಪು ಕಿತ್ಬಿಟ್ಟಿರ್ತಾರೆ, ಬಂಗಾರಪೇಟೆಗೆ ಎತ್ಕೊಂಡ್ಬಂದ್ರೆ ಅದನ್ನ ಮಾರಕ್ ಆಗಿರೋ ಮತ್ತೆ ವಾಪಸ್ ತಗೊಂಡೋಗಿ ತಿಪ್ಪೆಗೆ ಹಾಕ್ತಾರೆ. ಈ ತರ ಎಲ್ಲ ರೈತರಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂತ ಏನು ಇವತ್ತು ಕಾವಡಿ ಇತ್ತು, ಆ ಕಾವಡಿ ಮಾಡೋದಕ್ಕೂ ಬಿಡದೆ ಇವತ್ತು ಯಾವ ರೀತಿ ತೊಂದರೆ ಕೊಡ್ತಾ ಇದಾರೆ ನೀವೆಲ್ಲ ನೋಡಿದ್ರಿ. ಅದಕ್ಕೋಸ್ಕರನೇ ಕೂಡ್ಲೆ ಈ ಅಂಗಡಿಗಳನ್ನ ಓಪನ್ ಮಾಡಿಸಿಲ್ಲ ಅಂದ್ರೆ ನಾವು ಮೇನ್ ರೋಡ್ ಏನಿದೆ ಬೂದಿಕೋಟೆ ಸರ್ಕಲ್ ಅಲ್ಲಿ ನಾವು ಬಂದ್ ಮಾಡ್ತೀವಿ ಅಂತ ಹೇಳಿ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ಐಡಿಯಾ ನ್ಯೂಸ್ ಚಾನಲ್ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ನ್ಯೂಸ್ ಚಾನಲ್. ಹಾಗಾಗಿ ದಯವಿಟ್ಟು ಈ ನ್ಯೂಸ್ ಚಾನಲ್ ಅನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ತೆ ಎಲ್ಲ ನನ್ನ ಪ್ರೀತಿಯ ಕನ್ನಡಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ನಿಮ್ಮ ಪ್ರೀತಿಯ ಶಿವಾರ ಉಮೇಶ್ ಮಾಡೋ ನಮಸ್ಕಾರಗಳು. ಕೋಲಾರದ ಸಮಸ್ತ ಬಂಧುಗಳು, ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳು, ಕನ್ನಡಾಭಿಮಾನಿಗಳು ಈ ಐಡಿಯಾ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಂಬಲಿಸಿ, ಆಶೀರ್ವದಿಸಿ, ಆನಂದಿಸಿ, ವಿವೇಚಿಸಿ, ವಿಚಾರಿಸಿ. ಐಡಿಯಾ ನ್ಯೂಸ್ ಚಾನಲ್ಗೆ ತಾವೆಲ್ಲರೂ ಕೂಡ ಚಂದರ್ರಾಜ್. ಧನ್ಯವಾದಗಳು.